ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ಯಾರಲಲ್ ಕಂಪ್ಯೂಟಿಂಗ್. ಸೊ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು BCS 702 ಅಂಡ್ ಸಬ್ಜೆಕ್ಟ್ ನೇಮ್ ಈಸ್ BC ಪ್ಯಾರಲಲ್ ಕಂಪ್ಯೂಟಿಂಗ್. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ನಾನು ಹೇಳ್ಕೊಂಡು ಬಂದಿದ್ದೀನಿ ನಿಮ್ಗೆ ಈ ಸಬ್ಜೆಕ್ಟ್ ತುಂಬಾ ಕಷ್ಟ ಇದೆ ಸರ್, ಸೊ ಮಾಡೋ ಕ್ವಶನ್ ಪೇಪರ್ ಮತ್ತೆ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ನ ಬಿಡಿ ಅಂತ ತುಂಬಾ ಹೇಳ್ತಾ ಇದ್ರು. ಸೊ ಈಗ ನಾವು ಫೈನಲಿ ಬಿಟ್ಟು ತುಂಬಾ ದಿನ ಆಗಿದೆ. ಜಸ್ಟ್ ಇಲ್ಲಿ ನಾವು ಆ ಕ್ವಶನ್ಸ್ ಏನ್ ಮಾಡಿದೀವಿ, ಆನ್ಸರ್ಸ್ ಏನ್ ಮಾಡಿದೀವಿ, ಅದನ್ನ ಯಾವ ತರ ನೀವು ಆನ್ಸರ್ಸ್ ನ ಬರೆಯೋದು ಎಕ್ಸಾಮ್ ಹಾಲ್ ಒಳಗೆ, ಸೊ ಡಯಾಗ್ರಾಮ್ ಯಾವ ತರ ರೆಪ್ರೆಸೆಂಟ್ ಮಾಡಬೇಕು ಎಕ್ಸಾಮ್ ಶೀಟ್ ಅಲ್ಲಿ, ಮತ್ತೆ ಯಾವ ತರ ಆನ್ಸರ್ಸ್ ಮಾಡ್ಬೇಕು, ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ನ ಕೇಳ್ತಾರೆ ಅದೆಲ್ಲ ಕೂಡ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ಇದು ಎರಡನೇ ಕ್ವಶನ್ 1A ಆಗಿತ್ತು ಆಲ್ರೆಡಿ, ಈಗ 1B. ಓಕೆನಾ? ಸೊ 1B ಇದು ಯಾರು ನಮ್ಮ ಸಬ್ಸ್ಕ್ರೈಬರ್ಸ್, ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತಾರೆ ಅವ್ರಿಗೆ ಮಾತ್ರನೇ ಈ ವಿಡಿಯೋ ಅವೈಲೇಬಲ್ ಇರುತ್ತೆ ಅಂತ ಹೇಳಿದೀನಿ. ಸೊ ಯು ಆರ್ ದಿ ಸಬ್ಸ್ಕ್ರೈಬರ್ ಆಫ್ ದಿಸ್ ಚಾನಲ್. ಸೊ ನಿಮ್ಗೋಸ್ಕರ ಈ ವಿಡಿಯೋ. ಫಸ್ಟ್ ಈ ಕ್ವಶನ್ ಏನಾದ್ರು ಕೇಳಿದ್ರೆ, ಎಕ್ಸ್ಪ್ಲೈನ್ ಟಾಸ್ಕ್ ಪ್ಯಾರಲಿಸಮ್ ಅಂಡ್ ಡೇಟಾ ಪ್ಯಾರಲಿಸಮ್ ವಿತ್ ಸೂಟಬಲ್ ಎಕ್ಸಾಂಪಲ್. ಈ ಕ್ವಶನ್ ಏನಾದ್ರು ಕೇಳಿದ್ರೆ ಯಾವ ತರ ನೀವು ಆನ್ಸರ್ ಮಾಡ್ಬೇಕಂದ್ರೆ, ಫಸ್ಟ್ ಟಾಸ್ಕ್ ಪ್ಯಾರಲಿಸಮ್ ಅಂದ್ರೆ ಏನು ಅಂತ ನೀವು ಬರೀಬೇಕು. ಟಾಸ್ಕ್ ಪ್ಯಾರಲಿಸಮ್ ಇನ್ ಕಂಪ್ಯೂಟಿಂಗ್ ಕ್ಯಾನ್ ಬಿ ಅಚೀವ್ಡ್ mainly in two way: task parallelism and data parallelism. ಓಕೆನಾ? ಸೊ ಇವೆರಡು ಟೂ ವೇ ಅಲ್ಲಿ ನಾವು ಡೇಟಾ ಪ್ಯಾರಲಿಸಮ್ ಮತ್ತೆ ಟಾಸ್ಕ್ ಪ್ಯಾರಲಿಸಮ್ ನ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಫಸ್ಟ್ ಟಾಸ್ಕ್ ಪ್ಯಾರಲಿಸಮ್ ಅಂದ್ರೆ ಏನು ಅಂದ್ರೆ, ಟಾಸ್ಕ್ ಪ್ಯಾರಲಿಸಮ್ ಇಸ್ ಎ ಫಾರ್ಮ್ ಆಫ್ ಪ್ಯಾರಲಲ್ ಕಂಪ್ಯೂಟಿಂಗ್. ಇದೇನಿದು ಒಂದು ಫಾರ್ಮ್ ಆಫ್ ಪ್ಯಾರಲಲ್ ಕಂಪ್ಯೂಟಿಂಗ್ ವೇರ್ different tasks or functions are executed simultaneously. Different tasks ಅಥವಾ different functions executed simultaneously ಅಂದ್ರೆ at a time on different processors or cores. ಸೊ ಇದು ಮೇನ್, ಇವೆರಡು ಮೆನ್ಷನ್ ಮಾಡ್ಲೇಬೇಕು. ಸೊ ನೀವು ಟೆಕ್ನಿಕಲಿ ವರ್ಡ್ ಏನ್ ಮೆನ್ಷನ್ ಮಾಡಿದ್ರ ಅದ್ರ ಬೇಸ್ ಮೇಲೆ ಪಾಯಿಂಟ್ ವೈಸ್ ಇಲ್ಲೇನ್ ಇಲ್ಲಿ ಕೊಟ್ಟಿದ್ವಲ್ಲ, ಈ ತರ ನೀವು ರೆಪ್ರೆಸೆಂಟ್ ಮಾಡಿದ್ರೆ ನಿಮ್ಮ ಕಂಟೆಂಟ್ ಅನ್ನ 100% ವೇಟಿವ್ ಎವಾಲ್ಯೂಯೇಟರ್ ಟೀಮ್ ನಿಮ್ಮ ಏನು ಈ ಪೇಪರ್ ನ ಫುಲ್ ನೋಡಕ್ ಆಗೋದೇ ಇಲ್ಲ. ಸೊ ಅವ್ರಿಗೆ ಸಿಗೋದೇ 5 ನಿಮಿಷ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ಕೊಂಡೇ ಬಂದಿನಿ, ಸಿಗೋದೇ 5 ನಿಮಿಷ. ಸೊ ಅದ್ರಲ್ಲಿ ನೀವು ಎಷ್ಟು ಯಾವ ತರ ಬರೀಬೇಕು, ಥಿಯರಿಟಿಕಲ್ ಬರ್ಕೊಂಡು ಹೋಗ್ಬಿಟ್ರೆ ಅವ್ರ ಏನ್ ನೋಡ್ತಾರೆ, ಸೊ ಏನೋ ಪೇಪರ್ ಬರ್ದಿನೇ ಹುಡುಗ ಅಂತ ಜಸ್ಟ್ ತಳ್ಳಾಕ್ಬಿಡ್ತಾರೆ. ಆತರ ಬೇಡ, ಅದಕ್ಕೋಸ್ಕರ ಈ ತರ ಸೊ ಪಾಯಿಂಟ್ ವೈಸ್ ಕ್ಲೀನ್ ಆಗಿ ರೆಪ್ರೆಸೆಂಟ್ ಮಾಡಿ ಸಾಕು. ಸೊ ಈ ತರನೇ ಇಷ್ಟು ಬರೋದು ನೀವು. ಇದು ಟೆಕ್ನಿಕಲ್ ವರ್ಡ್. ಡಿಫರೆಂಟ್ ಪ್ರೊಸೆಸರ್ಸ್ ಆರ್ ಕೋರ್ಸ್, ಡಿಫರೆಂಟ್ ಟಾಸ್ಕ್ ಆರ್ ಫಂಕ್ಷನ್ಸ್ ಆರ್ ಎಕ್ಸಿಕ್ಯೂಟೆಡ್ ಸೈಮಲ್ಟೇನಿಯಸ್ಲಿ, ಇಷ್ಟು ಬರೋದ್ರೆ ಸೊ ಇದು ಟೆಕ್ನಿಕಲ್ ವರ್ಡ್. ಓಕೆ? ಸೊ ಈಚ್ ಟಾಸ್ಕ್ ಮೇ ಪರ್ಫಾರ್ಮ್ ಡಿಫರೆಂಟ್ ಆಪರೇಷನ್ ಆನ್ ದಿ ಸೇಮ್ ಆರ್ ಡಿಫರೆಂಟ್ ಡೇಟಾ. ಓಕೆ? ಸೊ ಈ ತರ ಬರೀಬೇಕು. ಸೊ ಏನೇನು ಡೇಟಾ ಅಥವಾ ಏನೇನು ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ, ದಿ ಪ್ರೋಗ್ರಾಮ್ ಈಸ್ ಡಿವೈಡೆಡ್ ಇಂಟು ಮಲ್ಟಿಪಲ್ independent tasks. One task or one operation. Each task runs on separate processors or core. Second task and third task is task may be executed different instructions. Okay? So and fourth task is it is a suitable when problem can be split into independent activities. ಇದು fourth task, the fourth operation. Okay? ಸೊ ಈ ತರ ನೀವು ಬರೆದ್ರೆ ಟಾಸ್ಕ್ ಪ್ಯಾರಲಿಸಮ್ಗೆ ಸಾಕು. ಇಷ್ಟು ಎನಫ್. ಸೊ ಇದ್ರಕ್ಕಿಂತ ಹೆಚ್ಚಾಗಿ ನೀವು ಬರೆಯೋ ಅವಶ್ಯಕತೆ ಇಲ್ಲ, ಗೊತ್ತು. ಸೊ ಇನ್ನು ಏನೋ ಬರಿಬೇಕು ಅಂತ ಅನ್ಸುತ್ತಿರುತ್ತೆ, ಬಟ್ ಅದರ ಮಾಡಕ್ ಹೋಗ್ಬಿಡಿ. ಆ ಕೊಟ್ಟಿರೋ ಒಂದು ಕ್ವಶನ್ಗೆ ಎಷ್ಟು ನಿಮಿಷ ಆಯ್ತು, ಎಷ್ಟು ಸೆಕೆಂಡ್ ಯೂಸ್ ಮಾಡ್ಬೇಕು ಅಷ್ಟು ಮಾತ್ರ ಯೂಸ್ ಮಾಡಿ, ಎಷ್ಟು ಕಂಟೆಂಟ್ ಬರ್ಬೇಕು ಅಷ್ಟು ಮಾತ್ರ ಯೋಚನೆ ಮಾಡಿ. ಸೊ ನೋಡಿ, ಇದು ಕ್ವಶನ್ ನಿಮ್ಗೆ ಒಂದು 8 ಮಾರ್ಕ್ಸ್ ಇರುತ್ತೆ ಅನ್ಕೊಳ್ಳಿ. ಓಕೆನಾ? ನೀವು 8 ಮಾರ್ಕ್ಸ್ಗೆ ಸೊ ಇದಕ್ಕೆ 4 ಮಾರ್ಕ್ಸ್ ಬರೋ ತರ ಬರೀಬೇಕು, ಮತ್ತೆ ಡೇಟಾ ಪ್ಯಾರಲಿಸಮ್ ಅದಕ್ಕೆ 4 ಮಾರ್ಕ್ಸ್ ತರ ಬರೋ ತರ ಬರೀಬೇಕು, ಅಷ್ಟೇ ಸಾಕು. ಅಷ್ಟು ಬಿಟ್ಟು ಬೇರೆ ಎಕ್ಸ್ಟ್ರಾ ನೀವು ಬರೆಯಕ್ ಹೋದ್ರೆ ನಿಮ್ಗೇನು ಫುಲ್ ಬರ್ದಿದ್ದೀನಂತ 10 ಕೊಡಲ್ಲ. ಅವ್ರಿಗೇನೋ ನೀವು ಬರ್ದಿರ್ತಾರ, ನಿಮ್ಮ ಒಂದು ಅನುಭವದಿಂದ ಬರ್ದಿರ್ತಾರ, ಬಟ್ ಅವ್ರು ಅದನ್ನ ಆಲೋಚನೆ ಮಾಡೋದಿಲ್ಲ. ಜಸ್ಟ್ ಏನು ಕಂಟೆಂಟ್ ಏನಿದೆ ಅದನ್ನ ನೋಡ್ತಾರೆ. ಓಕೆನಾ? ಇವೆಲ್ಲ ನೋಡ್ಬಿಟ್ಟು ನಿಮ್ಗೆ ಮಾರ್ಕ್ಸ್ ಕೊಡೋದು. ಸೊ ಎಕ್ಸ್ಪೆಷಲಿ ಇಂಥ ಸಬ್ಜೆಕ್ಟ್ ಅಲ್ಲಿ ಪಕ್ಕ ನೀವೇನ್ ಬರೆದ್ರೆ ಪಾಯಿಂಟ್ ವೈಸ್ ಒಂದು ಡಯಾಗ್ರಾಮ್ ಅದನ್ನಂತೂ ನೋಡ್ತಾರೆ. ಓಕೆ? ನೋಡಿ, ಸೊ ಈಗ ಎಕ್ಸಾಂಪಲ್, ಇನ್ನು ವೆಬ್ ಬ್ರೌಸರ್, ಒಂದು ವೆಬ್ ಬ್ರೌಸರ್ ಅಂತ ಕನ್ಸಿಡರ್ ಮಾಡಿ. ಇದ್ರಾಗ ಒನ್ ಟಾಸ್ಕ್ ಹ್ಯಾಂಡ್ಲರ್ ಯೂಸರ್ ರಿಕ್ವೆಸ್ಟ್. ಈಗ ನೀವೇನಾದ್ರು ಗೂಗಲ್ ಓಪನ್ ಮಾಡ್ತಾರ, ಅಲ್ಲೇನೋ ಗೂಗಲ್ ಅಂತ ಟೈಪ್ ಮಾಡ್ತಾರ, ಸೊ ಅದು ಯೂಸರ್ ರಿಕ್ವೆಸ್ಟ್. ನೀವು ಇಲ್ಲಿ ಏನ್ ಕಳಿಸ್ತಾರಲ್ಲ ಗೂಗಲ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ಅದ್ರ ರಿಕ್ವೆಸ್ಟ್ ಯೂಸರ್ ರಿಕ್ವೆಸ್ಟ್. ಇದು ಬೆಸ್ಟ್ ಎಕ್ಸಾಂಪಲ್. ಆಂಧ್ರ ಟಾಸ್ಕ್ ಪ್ರೊಸೆಸಸ್ ಡೇಟಾಬೇಸ್ ಕ್ವೈರೀಸ್. ಗೂಗಲ್ ಅಂತ ಸರ್ಚ್ ಮಾಡಿದ ತಕ್ಷಣ ಸರ್ಚ್ ಬಾರ್ ಅಲ್ಲಿ ಅದು ಡೇಟಾಬೇಸ್ ಅಲ್ಲಿ ಹುಡುಕುತ್ತೆ. ಸೊ ಗೂಗಲ್ ಅನ್ನೋದು ಎಲ್ಲಿರುತ್ತೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನೀವು ಗೂಗಲ್ ಬ್ರೌಸರ್ ಯೂಸ್ ಮಾಡ್ತೀರಿ ಅಥವಾ
ಎಡ್ಜ್, ಮೈಕ್ರೋಸಾಫ್ಟ್ ಎಡ್ಜ್ ಆದ್ರೆ ಯೂಸ್ ಮಾಡ್ತೀರಿ, ಒಪೆರಾ ಮಿನಿ ಈ ತರ ಯಾವ ಬ್ರೌಸರ್ ಯೂಸ್ ಮಾಡ್ತೀರಿ, ಆದ್ರೆ ಡೇಟಾ ಬೇಸ್ ಅಲ್ಲಿ ಅದು ಕ್ವೆರಿ ಹುಡುಕುತ್ತೆ. ಸೊ ಅದ್ರಾಗ ಇದೆಯಾ ಕಂಟೆಂಟ್, ಯೂಸರ್ ಹುಡುಕ್ತಾರೆ ಕಂಟೆಂಟ್ ಫಸ್ಟ್ ಹುಡುಕುತ್ತೆ, ಅದು ನೆಕ್ಸ್ಟ್ ಟಾಸ್ಕ್. ಅದರ ಟಾಸ್ಕ್ ಮ್ಯಾನೇಜಸ್ ಫೈಲ್ ಆಪರೇಷನ್. ಸೊ ಫೈಲ್ ಪಿಕ್ ಮಾಡೋದು, ಅದ್ರೊಳಗೆ ಇತ್ತು ಅಂದ್ರೆ ಸೊ ಆ ಫೈಲ್ ನ ಪಿಕ್ ಮಾಡ್ಕೊಂಡು ತರೋದು, ಇದೆಯಾ ಇಲ್ವಾ, ಅಪ್ಡೇಟ್ ಆಗಿದೆಯಾ ನೀವು ಅವೆಲ್ಲ ನೋಡಿ ಸೊ ಅಪ್ಡೇಟ್ ಮಾಡ್ಕೊಂಡು ತರೋದು, ಅದು ನೆಕ್ಸ್ಟ್ ಟಾಸ್ಕ್. ಅಂಡ್ ಲಾಸ್ಟ್ ಟಾಸ್ಕ್ ಈಸ್ ಆಲ್ ದೀಸ್ ಟಾಸ್ಕ್ ರನ್ ಇನ್ ಪ್ಯಾರಲ್ ಆನ್ ಡಿಫರೆಂಟ್ ಕೋರ್ಸ್. ಒಂದು ಕೋರ್ ಅಲ್ಲಿ, ಡಿಫರೆಂಟ್ ಕೋರ್ ಅಲ್ಲಿ ಎಲ್ಲಾ ಟಾಸ್ಕ್ ಅಟ್ ಎ ಟೈಮ್ ಆಗ್ತಾ ಇರುತ್ತೆ. ಸೊ ವಿತ್ ಇನ್ ಎ ಫ್ಯೂ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಆ ರಿಸಲ್ಟ್ ನಿಮ್ಗೆ ಬಂದ್ಬಿಡುತ್ತೆ. ಗೂಗಲ್ ಅಂತ ಹೊಡೆದಿದ ತಕ್ಷಣ ಸೊ ನೀವು ರಿಸಲ್ಟ್ ನ ಇಷ್ಟು ಒಂದು 0.009 ಸೆಕೆಂಡ್ಸ್, 0.0017 ಸೆಕೆಂಡ್ಸ್ ಈ ತರ ನೋಡ್ತಿರಲ್ವಾ, ಸೊ ಅವೆಲ್ಲ ಇನ್ ಪ್ಯಾರಲಲ್ ಆಗಿ ಆಗ್ತಾ ಇರತ್ತೆ. ಅದನ್ನೇ ಇಲ್ಲಿ ಹೇಳಿರೋದು. ಸೊ ಇದು ಬೆಸ್ಟ್ ಎಕ್ಸಾಂಪಲ್. ನೀವು ಒಂದು ಏನು ಬ್ರೌಸರ್ ಅಲ್ಲಿ ಹುಡುಕ್ತೀರಾ ಅದು ಒಂದು ಬೆಸ್ಟ್ ಎಕ್ಸಾಂಪಲ್. ಇದು ನೀವು ಬರೀಬಹುದು ಟಾಸ್ಕ್ ಪ್ಯಾರಲಿಸಮ್. ನೀನು ಡೇಟಾ ಪ್ಯಾರಲಿಸಮ್ ನೋಡ್ತಾ ಹೋಗೋಣ. Data parallelism. Data parallelism is a form of parallel computing, same and where the same operation is performed on different parts of the data simultaneously using multiple processors. Data parallelism ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಡೇಟಾ ಡಿಫ್ರೆಂಟ್ ಪಾರ್ಟ್ ಆಗಿ ಸೈಮಲ್ಟೇನಿಯಸ್ ವರ್ಕ್ ಆಗುತ್ತೆ ಯೂಸಿಂಗ್ ಮಲ್ಟಿಪಲ್ ಪ್ರೊಸೆಸರ್ಸ್. ಅದು ಸಿಂಗಲ್ ಪ್ರೊಸೆಸರ್ಸ್, ಇದು ಮಲ್ಟಿಪಲ್ ಪ್ರೊಸೆಸರ್ಸ್ ಆಗಿ ವರ್ಕ್ ಆಗ್ತಿರುತ್ತೆ. The data is divided into smaller chunks. Same data is divided into smaller chunks. ಚಿಕ್ಕ ಪೀಸ್ ಆಗಿ ಡಿವೈಡ್ ಆಗಿರುತ್ತೆ. ಫಸ್ಟ್ ಪಾಯಿಂಟ್ ವೈಸ್ ಬರೀಬೇಕು, ಇದನ್ನ ನೆನ್ಪಿಟ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು. ದಿ ಸೇಮ್ ಪ್ರೋಗ್ರಾಮ್ ಆರ್ ಇನ್ಸ್ಟ್ರಕ್ಷನ್ ಈಸ್ ಅಪ್ಲೈಡ್ ಟು ಆಲ್ ಡೇಟಾ ಚಂಕ್ಸ್. ಸೊ ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್, ಈಚ್ ಪ್ರೊಸೆಸರ್ ವರ್ಕ್ಸ್ ಆನ್ ಡಿಫರೆಂಟ್ ಪೋರ್ಷನ್ ಆಫ್ ಡೇಟಾ. ಸೊ third point. And fourth point is it is a suitable for problem involving large data set. Okay, so ಈ ಇಷ್ಟು ಪಾಯಿಂಟ್ಸ್ ನೀವು ಬರೆದ್ಬಿಟ್ರೆ ಡೇಟಾ ಪ್ಯಾರಲಿಸಮ್, ಸೊ ಅವರು ಫುಲ್ ಖುಷಿ ಆಗ್ಬಿಟ್ಟು ಒಂದು 3 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಇನ್ನು ಒಂದೇ ಏನು ಅಂದ್ರೆ, ಸೊ ಈ ಎಕ್ಸಾಂಪಲ್, ಈ ಕಂಪ್ಯಾರಿಸನ್ ನೀವು ಬರೆಯಂಗಿದ್ರೆ ಬರೀಬಹುದು, ಬಿಟ್ರೆ ಬಿಡ್ಬೋದು. ಇದಕ್ಕೂ ಕೂಡ ಎಕ್ಸಾಂಪಲ್ ಅರ್ರೇ ಅಡಿಷನ್ ಬೆಸ್ಟ್. ಇದು ಅರ್ರೇ ಅಡಿಷನ್ ನಿಮ್ಗೆ ಇದು ಗೊತ್ತಿರುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ನೀವು DSC ಇದ್ದೇ ಇರುತ್ತೆ. ಅರ್ರೇ ಅಡಿಷನ್ ಯಾವ ತರ ಮಾಡೋದು, ಅರ್ರೇ ಮಲ್ಟಿಪ್ಲಿಕೇಶನ್ ಯಾವ ತರ ಮಾಡೋದು, ಸಬ್ಟ್ರಾಕ್ಷನ್ ಯಾವ ತರ ಮಾಡೋದು, ಇದು ಕಾಮನ್, ಅದನ್ನೇ ಕೂಡ ಇಲ್ಲಿ ನಾವು ಮೆನ್ಷನ್ ಮಾಡೋದು. ಸೊ ಇದಕ್ಕೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅರ್ರೇ ಅಡಿಷನ್. ಏನೇನ್ ಮಾಡುತ್ತೆ, ಎ ಲಾರ್ಜ್ ಅರ್ರೇ ಇಸ್ ಡಿವೈಡೆಡ್ ಇಂಟು ಸ್ಮಾಲ್ ಪಾರ್ಟ್ಸ್. ಈಚ್ ಪ್ರೊಸೆಸರ್ ಆಡ್ ಎಲಿಮೆಂಟ್ ಆಫ್ ಇಟ್ಸ್ ಅಸೈನ್ಡ್ ಪಾರ್ಟ್ ಅಟ್ ದಿ ಸೇಮ್ ಟೈಮ್. ಆಲ್ ಪಾರ್ಷಿಯಲ್ ರಿಸಲ್ಟ್ ಆರ್ ಕಂಬೈನ್ಡ್ ಟು ಗೆಟ್ ಫೈನಲ್ ಔಟ್ಪುಟ್. ಇದು DSC ನಿಮಗೆ ಇದ್ದೇ ಇರುತ್ತೆ. ಓಕೆನಾ, ಸೊ ಇಷ್ಟು ಓದ್ರೆ ಇಷ್ಟು ಬರೋದ್ರೆ ಸಾಕು ನಿಮ್ಗೆ. ಸೊ ಔಟ್ ಕೊಟ್ಬಿಡ್ತಾರೆ. ಸೊ ಇದಕ್ಕೆ 8 ಮಾರ್ಕ್ಸ್ ಇತ್ತಂದ್ರೆ 8 ಮಾರ್ಕ್ಸ್ ಕರೆಕ್ಟ್ ಇಷ್ಟೇ ಕೊಟ್ಟು ಬರ್ದ್ಬಿಟ್ರೆ ಸಾಕು, ಕೊಟ್ಬಿಡ್ತಾರೆ. ಈ ತರ ಎಕ್ಸಾಂಪಲ್ ಅಂತ ಮೆನ್ಷನ್ ಮಾಡಬೇಕು, ಹೆಡಿಂಗ್ ಹಾಕಿರ್ಬೇಕು. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವೇನೇ ಆನ್ಸರ್ ಬರೀರಿ, ಇಂಪಾರ್ಟೆಂಟ್ ಇತ್ತು ಅಂದ್ಕೊಂಡ್ರೆ ಅದಕ್ಕೆ ಅಂಡರ್ಲೈನ್ ಮಾಡ್ಬೇಕು. ನೀವು ಅಂಡರ್ಲೈನ್ ಮಾಡೋದ್ರಿಂದಾನೇ ನಿಮ್ಗೆ ಸೊ ಮಾರ್ಕ್ಸ್ ಅವರು ಹೆಚ್ಚಾಗ್ಬಿಡುತ್ತೆ. ಯಾಕಂದ್ರೆ ಏನೋ ನೀವು ಬರ್ದಿರ್ತೀರ, ಗೊತ್ತಿರೋದಿಲ್ಲ ಅದು ಏನೋ ಅಂತ, ನೀವು ಟೆಕ್ನಿಕಲ್ ವರ್ಡ್ಸ್ ಅನ್ನಿಸ್ತಾ ನಿಮ್ಗೆ, ಅದನ್ನ ಅಂಡರ್ಲೈನ್ ಮಾಡಿ. ಬೆಸ್ಟ್. VTದಲ್ಲಿ ಇನ್ನೊಂದು ಸೀಕ್ರೆಟ್ ಏನಂದ್ರೆ, ಅಂಡರ್ಲೈನ್ ಮಾಡೋದ್ರಿಂದನೂ ಕೂಡ ನೀವು ಹೆಚ್ಚಾಗಿ ಮಾರ್ಕ್ಸ್ ತೆಗಿಬಹುದು. ಅದು VTU ಟೆಕ್ನಿಕಲ್ ವರ್ಡ್ಸ್ ಅಂತ ಅವ್ರಿಗೆ ಅನ್ನಿಸ್ಬೇಕು, ಆತರ ಇದ್ರೆ ಮಾತ್ರನೇ. ಸೊ ನಿಮ್ಗೆ ಆಮೇಲೆ ಎಲ್ಲದಕ್ಕೂ ಅಂಡರ್ಲೈನ್ ಮಾಡ್ಕೊಂಡು ಹೋಗಿದ್ರ. ಸೊ ನಾನು ಕೂಡ ಈ ತರ ಕೆಲವೊಂದು ಸಬ್ಜೆಕ್ಟ್ಸ್ ಅಲ್ಲಿ ಈ ತರ ಮಾಡಿದ್, ನನ್ಗೆ ಏನೋ ಒಂದು ಗೊತ್ತು, ಸೊ ಇಂಪಾರ್ಟೆಂಟ್ ಅಂತ ಅಂದಾಗ ನಾನು 70-80 ಈ ತರ ಮಾರ್ಕ್ಸ್ ತೆಗ್ದಿರೋದೇ ಈ ತರ ಅಂಡರ್ಲೈನ್ ಮಾಡ್ಕೊಂಡೆ ಆಲ್ಮೋಸ್ಟ್ ಆಲ್. ಓಕೆನಾ, ಸೊ ಇದೊಂದು ಸೀಕ್ರೆಟ್ ನಿಮ್ಗೆ ಹೇಳ್ತಾ ಇದೀನಿ. ಸೊ ಇದನ್ನ ಕೂಡ ನೀವು ಮೈಂಡ್ ಇಟ್ಕೊಂಡಿರಿ. ನೆಕ್ಸ್ಟ್ ಕಂಪ್ಯಾರಿಸನ್ ಟಾಸ್ಕ್ ಪ್ಯಾರಲಿಸಮ್ಗೂ ಮತ್ತೆ ಡೇಟಾ ಪ್ಯಾರಲಿಸಮ್. ಇದ್ರ ಕಂಪ್ಯಾರಿಸನ್ ಏನು, ಟಾಸ್ಕ್ ಪ್ಯಾರಲಿಸಮ್ ಫೋಕಸ್ ಆನ್ ಡಿಫರೆಂಟ್ ಟಾಸ್ಕ್ ವೈಲ್ ಡೇಟಾ ಪ್ಯಾರಲಿಸಮ್ ಫೋಕಸ್ ಆನ್ ಡಿಫರೆಂಟ್ ಡೇಟಾ. ಏನು ಟಾಸ್ಕ್ ಪ್ಯಾರಲಿಸಮ್ ಎಂದ್ರ ಮೇಲೆ ಫೋಕಸ್ ಮಾಡುತ್ತೆ, ಡಿಫರೆಂಟ್ ಟಾಸ್ಕ್ ಮೇಲೆ. ಡೇಟಾ ಪ್ಯಾರಲಿಸಮ್ ಡಿಫರೆಂಟ್ ಡೇಟಾ ಮೇಲೆ ಇದು ಫೋಕಸ್ ಮಾಡುತ್ತೆ. ಟಾಸ್ಕ್ ಪ್ಯಾರಲಿಸಮ್ ಎಕ್ಸಿಕ್ಯೂಟ್ ಡಿಫರೆಂಟ್ ಆಪರೇಷನ್ ವೈಲ್ ಡೇಟಾ ಪ್ಯಾರಲಿಸಮ್ ಎಕ್ಸಿಕ್ಯೂಟ್ ದಿ ಸೇಮ್ ಆಪರೇಷನ್. ಇದನ್ನು ಕೂಡ ನೀವು ಬರೀಬಹುದು. ಏನೇನ್ ಮಾಡುತ್ತೆ, ಟಾಸ್ಕ್ ಪ್ಯಾರಲಿಸಮ್ ಡಿಫರೆಂಟ್ ಆಪರೇಷನ್ ಮೇಲೆ ಇದು ಎಕ್ಸಿಕ್ಯೂಟ್ ಮಾಡುತ್ತೆ. ಡೇಟಾ ಪ್ಯಾರಲಿಸಮ್ ಸೇಮ್ ಆಪರೇಷನ್ಸ್ ಮೇಲೆ ಡೇಟಾ ಪ್ಯಾರಲಿಸಮ್ ಎಕ್ಸಿಕ್ಯೂಟ್ ಮಾಡುತ್ತೆ. Task parallelism is used in functional programs while data parallelism is common in scientific and numerical applications. ಸೊ ಹಿಂಗ್ ಬರ್ದ ಬಿಟ್ಟು ಇಷ್ಟು ಕಂಪ್ಯಾರಿಸನ್ ಎಕ್ಸಾಂಪಲ್, ಪ್ರತಿಯೊಂದು ಎಕ್ಸಾಂಪಲ್ ಮತ್ತೆ ಅದಂದ್ರೆ ಏನೇನ್ ವರ್ಕ್ ಮಾಡುತ್ತೆ, ಏನ್ ಅಡ್ವಾಂಟೇಜಸ್, ಇಷ್ಟು ಬರೋದ್ರೆ ಸಾಕು ನಿಮ್ಗೆ. ಸೊ ಈ ಮಾರ್ಕ್ಸ್ ಇಷ್ಟು ಒಂದು 8 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ, ಅದು 10 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಇಷ್ಟು ಬರೋದ್ ಸಾಕು, ಔಟ್ ಕೊಟ್ಬಿಡ್ತಾರೆ. ಓಕೆ, ಐ ಒಂದು ಐಡಿಯಾ ಬಂತು ಯಾವ ತರ ಬರೆಯೋದು ಅಂತ. ಸೊ 1B ಕ್ವಶನ್ಸ್ ಈ ತರ ಏನಾದ್ರು ಕೇಳಿದ್ರೆ ಇಷ್ಟು ಬರೆಯೋದು. ಓಕೆನಾ, ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ 6 ಕ್ವಶನ್. ಓಕೆನಾ, ಸೊ ಮತ್ತೆ ಇನ್ನೊಂದು 6 ಕ್ವಶನ್ 2AB ನೋಡೋಣ. ಅದಕ್ಕಿಂತ ಮುಂಚೆ ಟಾಸ್ಕ್ ಪ್ಯಾರಲಿಸಮ್ ವರ್ಸಸ್ ಡೇಟಾ ಪ್ಯಾರಲಿಸಮ್ ಈ ತರ ಡಯಾಗ್ರಾಮ್ ಅಂತ ಮೆನ್ಷನ್ ಮಾಡ್ಲೇಬೇಕು.
ಟೆಕ್ಸ್ಟ್ ಬುಕ್ ಅಲ್ಲಿ ನೀವೇನಾದ್ರು ನೋಡ್ಕೊಂಡಿದ್ರೆ ಸೊ ಆ ಟೆಕ್ಸ್ಟ್ ಬುಕ್ ಡಯಾಗ್ರಾಮ್ ಕೂಡ ನೀವು ಮೆನ್ಷನ್ ಮಾಡಬಹುದು. ಸೊ ನಾವು ಸ್ಟೂಡೆಂಟ್ಸ್ ಹೆಲ್ಪ್ ಆಗ್ಲಿ ಅನ್ನೋ ಒಂದೇ ಒಂದು ರೀಸನ್ ಇಂದಾನೆ ನಾವು ಕ್ಲೀನ್ ಆಗಿ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಒಂದು ರೆಪ್ರೆಸೆಂಟ್ ಮುಖಾಂತರ ನಾವಿಲ್ಲಿ ಮಾಡ್ತಾ ಇದ್ವಿ. ಸೊ ಇದನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡಿರೋದು ನಾವು. ಸೊ ಒಂದು ಟೂಲ್ ಬರುತ್ತೆ, ಆ ಟೂಲ್ ಇಂದಾನೆ ಚಾಟ್ ಜಿಪಿಟಿ ಅಲ್ಲ, ಚಾಟ್ ಜಿಪಿಟಿ ಅಡ್ವಾನ್ಸ್ ಟೂಲ್ ಬರುತ್ತೆ, ಆ ಟೂಲ್ ಇಂದ ನಾವು ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಈ ತರ ಮೆನ್ಷನ್ ಮಾಡಿದ್ವಿ. ಟಾಸ್ಕ್ ಪ್ಯಾರಲಿಸಮ್ ಯಾವ ತರ ವರ್ಕ್ ಮಾಡುತ್ತೆ, ಟಾಸ್ಕ್ ಮೇಲೆ, ಡೇಟಾ ಪ್ಯಾರಲಿಸಮ್ ಡೇಟಾ ಮೇಲೆ, ಅದನ್ನೇ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಈ ಡಯಾಗ್ರಾಮ್ ಬರೆದ್ರೆ ಸಾಕು, ಈ ಡಯಾಗ್ರಾಮ್ ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ ಇದು ಬರೆದ್ರೆ ಸಾಕು, ನಿಮಗೆ ಈ ಮಾರ್ಕ್ಸ್ ಅಲ್ಲಿ ಏನ್ ಅಸೈನ್ ಮಾಡಿರೋದ್ರ ಮಾರ್ಕ್ಸ್ ಅಷ್ಟು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.